ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. RSS ಸೇರಿದಂತೆ ಹಲವು ಸಂಘಟನೆಗಳ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಲ್ಲಿ ಅಂದರೆ ಪರ್ಮಿಷನ್ ಇಲ್ಲದೆ ಮಾಡೋದಕ್ಕಾಗಲ್ಲ ಮತ್ತು ಇನ್ನಿತರ ಕಟ್ಟುನಿಟ್ಟಿನ ನಿಯಮಗಳನ್ನು ತರುವಲ್ಲಿ ಯಶಸ್ವಿಯಾಗಿರುವ ಅದಕ್ಕೆ ಮೂಲ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಈಗ ಕಾಂಗ್ರೆಸ್ನಿಂದಲೇ ಶಾಕ್ ಎದುರಾಗಿದೆ. ದೊಡ್ಡ ಖರ್ಗೆ ಅವರು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಷ್ಟು ಬೇಸರ ಮಾಡ್ಕೊಂಡಿದ್ದು ಯಾಕೆ? ಸಿದ್ದರಾಮಯ್ಯ ಟೀಮ್ ಮೇಲೆ, ರಾಜ್ಯದ ಪ್ರಮುಖ ನಾಯಕರುಗಳ ಮೇಲೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಯಾವ ರೀತಿ ಸೆಟ್ ಬ್ಯಾಕ್ ಇದು? ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ. RSS ಬರೀ ರಾಜ್ಯದಲ್ಲಷ್ಟೇ ಅಲ್ಲ, ABVP ದೇಶವ್ಯಾಪಿ ಬ್ಯಾನ್ ಮಾಡಬೇಕು ಅನ್ನೋ ತನಕ ಈಗ ಕೈಗೆತ್ಕೊಳ್ಳಲಾಗ್ತಿದೆ ಸ್ಟೆಪ್ಪನ್ನು. ಮತ್ತು ಭೂ ಸಂಬಂಧಪಟ್ಟಂತೆ RSSನ ಜಮೀನು ಮತ್ತೊಂದು ಆಡಿಟಿಂಗ್ ಎಲ್ಲ ಆಗಿ ಹಿಂದೆಂದೂ ಕಂಡಿರಬಾರ್ದು ಅಂತಹ ಬಂಡವಾಳ ಬಯಲು ಮಾಡ್ತೀನಿ ಅಂತ ಈಗ ಪ್ರಿಯಾಂಕ್ ಖರ್ಗೆ ಅವರು ಮತ್ತೊಂದು ಮೀಟಿಂಗ್ ಮಾಡಿದ್ದಾರೆ, ಮತ್ತೊಂದು ಬಿಗ್ ಸ್ಟೆಪ್ ತಗೊಳ್ತಿದ್ದಾರೆ ಜಮೀನಿಗೆ ಸಂಬಂಧಪಟ್ಟಂತೆ, RSS ಅವರ ಲ್ಯಾಂಡ್ ಸಂಬಂಧಪಟ್ಟಂತೆ. ಇದೆಲ್ಲದರ ನಡುವೆ ಇಂಥದ್ದೊಂದು ಬೆಳವಣಿಗೆ, ಕೈಯಿಂದಲೇ ಆಘಾತ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ. ಎಸ್ ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರ ಈ ಒಂದು ನಡೆ ಬಹಳ ಯಶಸ್ವಿಯಾಗಿ ಅವರು ಮಾಡಿ ತೋರಿಸಿದ್ರು ಅದನ್ನ. ಈಗ ಇಂಥದ್ದೇ ಸಂಘಟನೆ ಅಂತ ಹೆಸರು ತಗೊಳ್ಳಿಲ್ಲ ಅವರು, ಪರ್ಮಿಷನ್ ಇಲ್ಲದೆ ಯಾವುದ್ರದ್ದು ಚಟುವಟಿಕೆಗಳು ನಡೆಯೋ ಹಾಗಿಲ್ಲ, ಕೋಲು ಹಿಡ್ಕೊಂಡು ದಾರಿಲಿ ನಡ್ಕೊಂಡು ಹೋಗೋ ಹಾಗಿಲ್ಲ. ಇದು ದೊಡ್ಡದ್ದಲ್ವಾ? ಯಾಕಂದರೆ RSSಸು ದೊಣ್ಣೆ ಹಿಡಿಯದಂತೆ ಮಾಡಿದ ಪ್ರಿಯಾಂಕ್ ಖರ್ಗೆ ಅಂತ ಅವ್ರಿಗೆ ಹೆಸರು ಬಂತೀಗ. ಅಂದರೆ ಹೋರಾಟ ನಡೆಯುತ್ತೆ, ಅವ್ರು ಹಾಗೇ ಬಿಡ್ತು ಅಂತಲ್ಲ, ಈಗ ಅಟ್ಲೀಸ್ಟ್ ಒಂದು ಸ್ಟೆಪ್ ತಗೊಳ್ಳೋ ಥರ ಮಾಡಿದ್ರಪ್ಪ ಅಂತ. ಸರ್ಕಾರ ಅಂತೂ ಸಂಪುಟದಲ್ಲಿ ನಿರ್ಧಾರ ಮಾಡಿದೆ, ಪರ್ಮಿಷನ್ ಇಲ್ಲದೆ ಯಾರೂ ಏನೂ ಮಾಡಲೇಬಾರ್ದು ಅಂತ. ಈಗ ಇವತ್ತೆಲ್ಲ ಹೋರಾಟ ಕೈಗೆತ್ಕೊಂಡಿದ್ದಾರೆ. ಅದು ನೆಕ್ಸ್ಟು ಕಾನೂನು ಹೋರಾಟದ ಸ್ವರೂಪವನ್ನು ಪಡ್ಕೊಳ್ಬಹುದು, ಏನೇನಾಗುತ್ತೆ ನೋಡೋಣ. ಸದ್ಯಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರು ಗೆದ್ದಂಗೆ ಈಗ ಒಂದು ಹಂತದಲ್ಲಿ RSSಗೆ ಶಾಕ್ ಕೊಟ್ಟಿದ್ದಾರೆ. ಈ ಒಂದು ಯಶಸ್ಸು ಕಾಂಗ್ರೆಸ್ನಲ್ಲಿ RSS ವಿರೋಧಿಗಳಿಗೂ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅನ್ನೋದು ಅಸಲಿಯತ್ತು. ಪ್ರಿಯಾಂಕ್ ಖರ್ಗೆ ಅವರು ಶೈನ್ ಆದ ರೀತಿ, ಸಿದ್ದರಾಮಯ್ಯನವರು ಬ್ಯಾನ್ ಮಾಡಿದ್ರು ಅಂತ ಆಗ್ತಿಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವರು ಬ್ಯಾನ್ ಮಾಡಿಸಿದ್ರು ಅಂತ ಆಗ್ತಾ ಇದೆ. ಕ್ರೆಡಿಟ್ ಕಂಪ್ಲೀಟ್ಲಿ ಪ್ರಿಯಾಂಕ್ ಖರ್ಗೆ ಅವ್ರ ಕಡೆಗೆ ಹೋಗ್ತಿದೆ. ಹಾಗಾಗಿ ಇದು ಕಾಂಗ್ರೆಸ್ನವ್ರಿಗೆ ಬಹಳಷ್ಟು ಜನಕ್ಕೆ ಅರಗಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಸಿದ್ದರಾಮಯ್ಯನವ್ರಿಗೆ RSS ಮೇಲೆ ಸಿಟ್ಟಿದ್ರು ಕೂಡ ಪ್ರಿಯಾಂಕ್ ಖರ್ಗೆ ಅವರ ಈ ನಿರ್ಧಾರ ಇರುಸು ಮುರುಸು ತಂದಿರಬಹುದು. ಚರ್ಚೆ ಆಗ್ತಿರೋದು ಹಾಗೇನೆ, ಅದು ರಿಫ್ಲೆಕ್ಟ್ ಆಗ್ತಿದೆ ನೋಡಿ ಪ್ರಭಾವಿಯ ಮಾತಲ್ಲೇ. ಸಾಮಾನ್ಯವಾಗಿ ಸಿದ್ದು ಕ್ಯಾಂಪ್ನ ಒಪಿನಿಯನ್ ಏನಿರುತ್ತಲ್ಲ ಅದು ರಾಜಣ್ಣವ್ರ ಬಾಯಲ್ಲಿ ಬರುತ್ತೆ, ಬೇರೆಯವರೆಲ್ಲ ಮಾತಾಡಲ್ಲ. ರಾಜಣ್ಣವ್ರು ಹೇಳಿಬಿಡ್ತಾರೆ. ಏನು ಹೇಳಿದ್ದಾರೆ ರಾಜಣ್ಣವರು? RSS ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸೋದಕ್ಕೆ ಮುಂದಾಗಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಸಿದ್ದರಾಮಯ್ಯನವರ ಪರಮಾಪ್ತರಾಗಿರುವಂತಹ ಉಚ್ಚಾಟಿತ ಮಾಜಿ ಸಚಿವ KN ರಾಜಣ್ಣವರು ಏನು ಹೇಳ್ತಿದ್ದಾರೆ ಗೊತ್ತಾ? ಈದ್ಗಾ ಮೈದಾನ, ರಸ್ತೆಯಲ್ಲಿ ನಮಾಜ್ ಮಾಡೋದನ್ನು ಮುಸ್ಲಿಮರಿಗೆಲ್ಲ ಅನುಮತಿ ಕೊಟ್ಟಿದ್ದೀರಾ, ಮತ್ತು ಅದನ್ನೆಲ್ಲ ಪರ್ಮಿಷನ್ ತೊಗೊಂಡು ಮಾಡ್ತಾರೆ ಅವರು. ಈದ್ಗಾ ಮೈದಾನದಲ್ಲಿ ರಸ್ತೆಯಲ್ಲಿ ನಮಾಜ್ ಮಾಡೋದೆಲ್ಲ ತಡೆಯೋಕ್ಕಾಗತ್ತಾ ನಿಮ್ಮಿಂದ? ಇದನ್ನು ತಡೆಯೋಕ್ಕಾಗಲ್ಲ ಅಂದಮೇಲೆ ಇನ್ನೊಂದು RSS ವಿಚಾರದಲ್ಲಿ ಯಾಕೆ ಮಾಡೋಕೆ ಹೊರಟ್ರಿ ಅಂತ ಕೇಳ್ತಿದ್ದಾರೆ. ಇವರೆಲ್ಲ ಏನು RSS ಭಕ್ತರಲ್ಲ, ಇವರೆಲ್ಲ ಮುಸಲ್ಮಾನ ವಿರೋಧಿಗಳೂ ಅಲ್ಲ. ಆದರೆ ಅಚ್ಚರಿಯ ಹೇಳಿಕೆ ಈಗ ಬರ್ತಾ ಇದೆ ನೋಡಿ. ಪರ್ಮಿಷನ್ ತಗೋತಾರ ಅವರು? ಪರ್ಮಿಷನ್ ಕೊಡಿ ಅಂತ ಕೇಳಕ್ಕೆ ಅವ್ರು ಬರ್ತಾರ? ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರ? ಎಲ್ಲ ಕಾನೂನುಗಳು ಮಾಡೋ ಅಂಥ ಕಾಲದಲ್ಲಿ ಯಾವುದನ್ನ ನಾವು ಜಾರಿ ಮಾಡೋಕ್ಕಾಗ್ತದೆ ಅಂಥವನ್ನ ಕಾನೂನು ಮಾಡಬೇಕೆ ಹೊರತು ಜಾರಿ ಮಾಡೋಕ್ಕಾಗದೇ ಇರೋ ಕಾನೂನುಗಳನ್ನ ಮಾಡ್ಕೊಂಡು ಕೂತ್ಕೊಂಡ ಪುಸ್ತಕದಲ್ಲಿ ಇರ್ತಾವೆ ಅಷ್ಟೇ. ಜಾರಿ ಮಾಡೋದಕ್ಕೆ ಸಾಧ್ಯವಾಗದ ಕಾನೂನು ತಂದರೆ ಅದು ಪುಸ್ತಕದಲ್ಲಿ ಅಷ್ಟೇ ಇರಬೇಕಾಗತ್ತೆ ಅಂತ ಹೇಳೋ ಮೂಲಕ ಪ್ರಿಯಾಂಕ್ ಖರ್ಗೆ ಅವರು ಏನೋ ದೊಡ್ಡ ಸಾಧಿಸ್ಬಿಟ್ಟೆ ಅಂದ್ಕೊಂಡಿದ್ದಾರೆ. ಇದೆಲ್ಲ ಮಾಡೋದಕ್ಕಾಗದಲ್ಲ ಅನ್ನೋ ರೀತಿಯಲ್ಲಿ ಸೆಡ್ಡು ಹೊಡೆದಿದ್ದಾರೆ KN ರಾಜಣ್ಣ. ಇವರು ಸಿದ್ದರಾಮಯ್ಯನವರು ಪರಮಾಪ್ತ, ಮತ್ತು ಇವ್ರ ಬಾಯಲ್ಲಿ ಬರೋದು ಸಿದ್ದು ಕ್ಯಾಂಪಲ್ಲಿ ಸಾಮಾನ್ಯವಾಗಿ ಏನಾಗ್ತಿರುತ್ತೋ ಅದು ವೆರಿ ಕ್ಲಿಯರಾಗಿ ನೋಡಬಹುದು. ನಮಾಜ್ ಎಲ್ಲ ಹಂಗಾದ್ರೆ ಪರ್ಮಿಷನ್ ತೊಗೊಂಡು ಮಾಡ್ತಾರಾ? ಈಗ ಅದೇ ಅಲ್ವಾ ಯತ್ನಾಳ್ ಅವರು ಪತ್ರ ಬರೆದಿದ್ದಾರೆ ನಮಾಜ್ ಬ್ಯಾನ್ ಮಾಡಿ ಅಂತ. ಅದು ಹೆಂಗೆ ಬ್ಯಾನ್ ಮಾಡ್ತೀರಿ ನೀವು ಅನ್ನೋ ಆಕ್ರೋಶ. ನಾಳೆ ಕಾನೂನು ಹೋರಾಟ ಶುರುವಾಗೇ ಆಗುತ್ತೆ. ಇವತ್ತು ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಿಂದಾನೇ ಪಥಸಂಚಲನ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಬಟ್ ಅದಕ್ಕೆಲ್ಲ ಪರ್ಮಿಷನ್ ಕೊಡಲ್ಲ. ದೊಣ್ಣೆ ಹಿಡ್ಕೊಂಡು ಎಲ್ಲಿ ಹೋಗ್ತಾರೆ ಇವರು? ದೊಣ್ಣೆ ಹಿಡ್ಕೊಂಡು ದಾರಿಲಿ ಓಡಾಡೋದಕ್ಕೆ ಯಾರು ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರಲ್ಲೂ ಸೆಡ್ ಹೊಡೆದಿದ್ದಾರೆ. ನೋಡ್ಬೇಕು, RSS ಇದಕ್ಕೆಲ್ಲ ಜಗ್ಗತ್ತೆ ಅಂತ ಅನಿಸಲ್ಲ. ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ನಿಜವಾಗ್ಲೂ. ಇದಕ್ಕೆ ನಿರ್ಬಂಧನೇ ಹೇರ್ತೀನಿ, ಇವ್ರು ರಸ್ತೆಯಲ್ಲಿ ಓಡಾಡೋಕ್ಕೆ ಬಿಡಲ್ಲ, ಯಾವುದೋ ಮೈದಾನದಲ್ಲಿ ಏನು ಮಾಡೋಕ್ಕೆ ಬಿಡಲ್ಲ ಅಂತ ಕೂತ್ರೆ ಪರ್ಮಿಷನ್ ಸಿಕ್ಕಿದ್ರೆ ಮಾಡ್ಕೊಳ್ಳಿ ಅಂತಿದ್ದಾರೆ. ಪರ್ಮಿಷನ್ ಸಿಕ್ಕಿದ್ರೆ ಅಂದರೆ ಇವರದ್ದೇ ಸರ್ಕಾರ ಇರೋದ್ರಿಂದಾಗಿ
ನಾಳೆ ಏನು ಬೇಕಾದರೂ ಆಗ್ಬೋದಲ್ಲ. ಸೊ ಇದು ನೆಕ್ಸ್ಟ್ ಲೆವೆಲ್ ಘರ್ಷಣೆಗೆ ಕಾರಣ ಆದರೂ ಅಚ್ಚರಿ ಇಲ್ಲ. RSS ಅವರು ಕಾನೂನಾತ್ಮಕವಾಗಿ ಏನು ಮಾಡ್ತಾರೆ, ಕಾನೂನಿನ ಹೊರಗಡೆ ಏನೇನು ಮಾಡ್ತಾರೆ ನೋಡಬೇಕು. ಅಂದರೆ ಹೋರಾಟದ ರೀತಿಯಲ್ಲಿ, ಕಾನೂನು ಹೋರಾಟದ ರೀತಿಯಲ್ಲಿ ಏನೇನು ನಡೆಯುತ್ತೆ ಅಂತ. ಈಗ ಪ್ರಿಯಾಂಕ್ ಖರ್ಗೆ ಅವರ ಅಬ್ಬರದ ವಿಚಾರ ಇಲ್ಲಿ ಗಮನ ಸೆಳೀತಿರೋದು. ಒಂದು ಕಡೆ ಕಾಂಗ್ರೆಸ್ಸಿಗರೇ ಇದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಅದು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಪಕ್ಷದೊಳಗಡೆನೇ ಸೆಟ್ ಬ್ಯಾಕ್ ಆಗಿರೋದು ಒಂದು ಕಡೆ. ಇನ್ನೊಂದು ಕಡೆ ಅವರ ಕಾನ್ಫಿಡೆನ್ಸ್ ನೋಡಿ, CM PA ಆದರೂ ಬಿಡಲ್ಲ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಇದು ಸ್ವಲ್ಪ ಬಿಗ್ ಸ್ಟೇಟ್ಮೆಂಟ್ ಅಂತ ಅನ್ನಿಸ್ತಿದೆ. ಪ್ರಿಯಾಂಕ್ ಖರ್ಗೆ ಅವರು AICC ಅಧ್ಯಕ್ಷ ಮಗ ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಓವರ್ಶೈನ್ ಆಗ್ತಿದ್ದಾರೆ ಅನ್ನೋ ಥರದ ಅಭಿಪ್ರಾಯ ಕೆಲವ್ರಿಗಿರತ್ತಲ್ಲ. RSS ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ PDO ಪ್ರವೀಣ್ ಕುಮಾರ್ ಅಮಾನತ್ತಾಯಿತು. ಅಧಿಕಾರಿಗಳು ಗಣವೇಶ ಹಾಕಿದ್ರೆ ಸರ್ಕಾರಿ ಸಂಬಳ ತಗೊಂಡು ಅಲ್ಲಿ RSSಗೆ ಹೋಗ್ತೀರಾ, RSS ಜಾಯ್ನ್ ಆಗಿಬಿಡಿ, ಮನೆ ಕಳಿಸ್ತೀವಿ ಅಂತ ನಿರ್ಧಾರ ತೊಗೊಂಡಿದ್ದಾರಲ್ವ. ಈಗ ಆ ವ್ಯಕ್ತಿನ ಅಮಾನತು ಮಾಡಿದ್ದಾರೆ. ನಿಯಮ ಉಲ್ಲಂಘನೆ ಮಾಡಿದ್ರೆ, ಸರ್ಕಾರಿ ಸೇವೆ ನಿಯಮ ಉಲ್ಲಂಘನೆ ಮಾಡಿರೋದು ಕಂಡು ಬಂದರೆ CM PA ಆಗಿದ್ದರೂ ಬಿಡಲ್ಲ ಅಂತ ಗುಡುಗಿದ್ದಾರೆ ಪ್ರಿಯಾಂಕ್ ಖರ್ಗೆ. ಮಂತ್ರಿಗಳ PAಗಳಾಗಿರಲಿ, ಅಧಿಕಾರಿಗಳಾಗಿರಲಿ, ಪರಮಾಪ್ತರಾಗಿರಲಿ, ಮುಲಾಜಿಲ್ಲದೆ ಕಿತ್ತು ಬಿಸಾಕ್ತೀವಿ ಅಂತ ಖಡಕ್ ಎಚ್ಚರಿಕೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿದ್ದಾರೆ. ಸೊ ಪ್ರಿಯಾಂಕ್ ಖರ್ಗೆ ಅವರು ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. RSS ವಿಚಾರದಲ್ಲಿ ದೊಡ್ಡ ಮಟ್ಟದ ಜಯ ಇದು ತನಗೆ. ಮತ್ತು RSSಗೆ ದೇಶವ್ಯಾಪಿ ಇಷ್ಟು ಬಲಿಷ್ಠವಾದ ಸಂಘಟನೆ, ಕೆಂಪುಕೋಟೆ ಮೇಲೆ ನಿಂತು ನರೇಂದ್ರ ಮೋದಿ ಅವರು ಹೊಗಳುವಂಥ ಸಂಘಟನೆಗೆ ನಾನು ಶಾಕ್ ಕೊಟ್ಟೆ ಅನ್ನೋ ಮಟ್ಟಿಗೆ ಪ್ರಿಯಾಂಕ್ ಖರ್ಗೆ ಅವರು ಈಗ ಅಷ್ಟು ಸ್ಟ್ರೋಕ್ ಕೊಡೋದಕ್ಕೆ ಹೊರಟಿದ್ದಾರೆ. ಈ ಹೊತ್ತಲ್ಲಿ ಕೈ ಒಳಗಡೆನೆ ಕಸಿ ಬಿಸಿ ಶುರುವಾಗ್ಬಿಟ್ಟಿದೆ ಪ್ರಿಯಾಂಕ್ ಖರ್ಗೆ ಅವರ ಈ ನಡೆ ನೋಡ್ತಿದ್ರೆ ಇಲ್ಲೇನೋ ನಡೀತಿದೆ ಅಂತ. ರಿವ್ಯೂ 2 ದಿನಗಳ ಹಿಂದೆನೇ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿತ್ತು. ಏನದು? ಅದೇ ರೀತಿಯಲ್ಲಿ ಒಂದು ಮೀಟಿಂಗ್ ಆಗಿದೆ. ದೊಡ್ಡ ಖರ್ಗೆ ಅವರು ಮತ್ತು DK ಶಿವಕುಮಾರ್ ಅವರು ಮೀಟ್ ಮಾಡಿದ್ದಾರೆ. ಆರೋಗ್ಯ ವಿಚಾರಣೆಗೆ ಅಂತ DCM DK ಶಿವಕುಮಾರ್ ಅವರು ತೆರಳಿರ್ತಾರೆ. ಆರೋಗ್ಯ ವಿಚಾರಣೆ ಅಂತ ಸ್ಪೆಷಲ್ ಆಗಿ ಹೋಗುವಾಗ ಸಾಮಾನ್ಯವಾಗಿ ಏನೋ ಒಂದು ಸೀಕ್ರೆಟ್ ಟಾಕ್ ಇರುತ್ತೆ. ಆರೋಗ್ಯ ವಿಚಾರಣೆ ಅನ್ನೋ ಕಾರಣ ಹೊರಗಡೆ ಕಾಣುತ್ತೆ, ನೋಡ್ಬೋದು ನಾವು. ಸೊ ಖರ್ಗೆ ಅವರು ಮತ್ತು DK ಶಿವಕುಮಾರ್ ಅವ್ರ ನಡುವೆ ಏನೋ ಒಂದು ಮಹತ್ವದ ಮಾತುಕತೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಪ್ರಿಯಾಂಕ್ ಪರ ಸಚಿವರು ನಿಲ್ತಿಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಬಿಟ್ಟಿದ್ದಾರಂತೆ ದೊಡ್ಡ ಖರ್ಗೆ ಅವರು. ಅದರ ಅರ್ಥ ಏನು? ಸಚಿವರೇ ಪ್ರಿಯಾಂಕ್ ಖರ್ಗೆ ಅವರಿಂದ ಅಂತರ ಕಾಯ್ದುಕೊಳ್ತಿದ್ದಾರೆ. ಪಕ್ಷದ ಒಳಗಡೆ, ಸರ್ಕಾರದ ಒಳಗಡೆ ಸೆಟ್ ಬ್ಯಾಕ್ ಆಗಿದೆ ಅಂತ ಖರ್ಗೆ ಅವರೇ ಓಪನ್ ಆಗಿ ಹೇಳ್ದಂಗೆ ಆಯ್ತಲ್ವ. ಇಷ್ಟು ದೊಡ್ಡ ಒಳ್ಳೆ ನಿರ್ಧಾರ ಇದು ಅಂತ ಶ್ಲಾಘಿಸಿದ್ದಾರಂತೆ. ಬಹಳ ಬಿಗ್ ಸ್ಟೆಪ್ ಇದು, ಬಹಳ ಚೆನ್ನಾಗಿ ಮಾಡಿದ್ದೀರಿ ಅಂತ. ಆದರೆ ಸಚಿವರು ಯಾಕೆ ಇಷ್ಟೆಲ್ಲ ವಿವಾದಾತ್ಮಕ ಮಾಡೋಕ್ಕೆ BJP ಅವ್ರು ಹೊರಟಾಗ ಸಪೋರ್ಟ್ ಮಾಡೋಕ್ಕೆ ಬರ್ತಿಲ್ಲ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅಂತ ಸಿಟ್ಟು ಮಾಡ್ಕೊಂಡಿದ್ದಾರಂತೆ. ಕಣ್ಣು ಕೆಂಪು ಮಾಡ್ಕೊಂಡಿದ್ದಾರೆ ಖರ್ಗೆ ಅವರೀಗ. ಸರ್ಕಾರಕ್ಕೆ ಬರೆದ ಪತ್ರ, ಆಮೇಲೆ ಅದರ ಆ್ಯಕ್ಷನ್ನು ವಿವಾದದ ಸ್ವರೂಪ ಪಡೆದಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬೆಂಬಲಕ್ಕೆ ಯಾರೂ ನಿಲ್ತಿಲ್ವಲ್ಲ, ಇದು ಸರಿನಾ ಅಂತ ಕೇಳ್ತಿದ್ದಾರಂತೆ AICC ಅಧ್ಯಕ್ಷರು. ಅವ್ರು ಹೇಳ್ತಿರೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳ ಅನುಮತಿ ಪಡೆದು ಕಾರ್ಯಕ್ರಮ ಮಾಡಬೇಕು ಅನ್ನುವ ನಿಯಮ ಬಹಳ ಉತ್ತಮವಾದದ್ದು, ಒಂದು ಐತಿಹಾಸಿಕ ನಿರ್ಧಾರ ಇದು. ಬಿಗ್ ಸೆಟ್ ಬ್ಯಾಕ್ RSS ಅವ್ರಿಗೆ ತುಂಬ ಚೆನ್ನಾಗಾಯಿತು ಅನ್ನೋ ರೀತಿಯಲ್ಲಿ ಶ್ಲಾಘಿಸಿದ್ದಾರೆ DK ಶಿವಕುಮಾರ್ ಅವರು ಎದುರು. ಅಂದರೆ ಇದೆಲ್ಲ ಆಗಿದ್ದು ಪ್ರಿಯಾಂಕ್ ಖರ್ಗೆ ಅವರಿಂದ. ಆದರೆ ಅವ್ರಿಗೆ ಸಪೋರ್ಟ್ಗೆ ಯಾಕೆ ಬರ್ತಿಲ್ಲ ಅಂತ ಸಿಟ್ಟು ಮಾಡ್ಕೊಂಡಿದ್ದಾರೆ. ಸದಾಶಿವನಗರದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಹೋಗಿ DK ಶಿವಕುಮಾರ್ ಅವರು ಮಾತಾಡಿಸಿದ್ದಾರೆ. ಒಂದು ಮಹತ್ವದ ಮಾತುಕತೆ ಆಗಿದೆ. ನಾವೇನು ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ವಿ? DK ಶಿವಕುಮಾರ್ ಅವರ ಫಾರ್ಮುಲಾ ಫೈನಲ್ ಆಗಿದೆಯಾ? DK ಶಿವಕುಮಾರ್ ಅವರು CM ಆಗಿ ಪ್ರಿಯಾಂಕ್ ಖರ್ಗೆ ಅವರು DCM ಆಗ್ತಾರಾ? ಅದಕ್ಕೆ ಖರ್ಗೆ ಅವರ ಆಶೀರ್ವಾದ ಸಿಗಲಿದೆಯಾ ಅಂತ. ಪ್ರಿಯಾಂಕ್ ಖರ್ಗೆ ಅವರು ಏಕಾಏಕಿ DCM ಆಗ್ತಾರೆ ಅಂದರೆ ಖರ್ಗೆ ಅವ್ರ ಮಗ, ದೊಡ್ಡ ಖರ್ಗೆ ಅವ್ರ ಮಗ ಅಂತ. ಆದರೂ ಇವ್ರಿಗೇನಿದೆ ಸಾಮರ್ಥ್ಯ ಅನ್ನೋ ಥರ ಪ್ರಶ್ನೆ ಬರಬಾರ್ದು. ಸೊ ದೊಡ್ಡ ಮಟ್ಟದಲ್ಲಿ ಹವಾ ಎಬ್ಸೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಪೂರ್ವ ತಯಾರಿಯಂತೆ ಕಾಣಿಸ್ತಿದೆ. ವಿವಿಧ ವಲಯಗಳಲ್ಲಿ ಅವ್ರು ಎದ್ದು ನಿಂತಿದ್ದಾರೆ. ಈಗ RSS ಇಷ್ಟಕ್ಕೆ ಸೀಮಿತವಾಗಿಲ್ಲ ನೋಡಿ, ಈಗ ಜಮೀನಿಗೆ ಸಂಬಂಧಪಟ್ಟಂತೆ ಶಾಕ್ ಕೊಡೋಕೆ ಹೊರಟಿದ್ದಾರೆ. ಏನಂತ RSS ವಿರುದ್ಧ ಈಗ ಜಮೀನು ಸಮರ ಸಾರೋಕೆ, ಜಮೀನು ಪಟ್ಟಿ ಮಾಡೋದು. BJP ನಾಯಕರು, RSS ಅದರ ಅಂಗಸಂಸ್ಥೆಗಳು ಪಡ್ಕೊಂಡಿರೋ ಜಮೀನು ಪಟ್ಟಿ ಮಾಡಿ ನಿಯಮ ಬಾಹಿರ ಮಂಜೂರಾತಿಗಳಾಗಿವೆಯಾ? BJP ಸರ್ಕಾರ ಇದ್ದಾಗ RSSನ ಶಿಕ್ಷಣ ಸಂಸ್ಥೆಗಳಿಗೆ ಎಲ್ಲ ನಿಯಮ ಬಾಹಿರವಾಗಿ ಜಮೀನು ಕೊಟ್ಟಿದ್ದಾರೆ ಅನ್ನೋ ಆರೋಪ, ಕಾಂಗ್ರೆಸ್ ವಿರುದ್ಧನೂ ಬೇರೆ ಬೇರೆ ಅವರು ಕೊಟ್ಟಿರೋ ಆರೋಪ ಅಂತವೆಲ್ಲ ಕೇಳಿ ಬಂದಿರುತ್ತಲ್ಲ. ಈಗ ಆ ನಿಯಮ ಪರಿಶೀಲನೆ ಮಾಡೋದು, ನಿಯಮ ಉಲ್ಲಂಘನೆ ಮಾಡಿ ಸರ್ಕಾರ ಮಂಜೂರು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳೋದು. RSS ಸೇರಿದಂತೆ ಸಂಘ ಸಂಸ್ಥೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆ ನಡೆಸದಂತೆ ಅನುಮತಿ ಪಡ್ಕೊಂಡೇ ನಡೆಸುವಂತೆ ನಿಯಮ ತರ್ತಾ ಇದ್ದ ಹಾಗೆ ಪ್ರಿಯಾಂಕ್ ಖರ್ಗೆ ಅವರ ಮತ್ತೊಂದು ಸ್ಟೆಪ್ ಇದು. ಈಗ ಕಂದಾಯ ಸಚಿವರ ಜೊತೆ ಮೀಟಿಂಗ್ ಮಾಡೋಕೆ ಹೊರಟಿದ್ದಾರೆ. ಕೆಲವು ಶಾಸಕರನ್ನ ಸೇರಿಸ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಸಪರೇಟ್ ಮೀಟಿಂಗ್ ಮಾಡಿದ್ದಾರೆ. ಅಂದರೆ ಪ್ರಿಯಾಂಕ್ ಖರ್ಗೆ ಅವ್ರದ್ದೊಂದು ಟೀಮ್ ಆಗ್ತಿದೆ ಅಲ್ಲಿ. ಶಾಸಕರು ಸಲಹೆ ಕೊಡೋದು, ನೆಕ್ಸ್ಟ್ ಲೆವೆಲ್ಗೆ ಇದನ್ನು ಹೇಗೆ ತೊಗೊಂಡು ಹೋಗೋದು ಅಂತ.
ಆ ರೀತಿ ಪ್ಲ್ಯಾನ್ ಆಗ್ತಿದೆ. ಆಡಿಟ್ ಮಾಡಬೇಕು, RSSನ ಭೂಮಿಯ ಆಡಿಟ್ ಆಗಬೇಕು ಅಂತ ಈಗ ಪ್ರಿಯಾಂಕ್ ಖರ್ಗೆ ಅವ್ರ ಮೀಟಿಂಗಲ್ಲಿ ಶಾಸಕರೆಲ್ಲ ಸಲಹೆ ಕೊಟ್ಟಿದ್ದಾರಂತೆ. ಸೊ ತಮ್ಮದೇ ಆದ ಒಂದು ತಂಡವನ್ನು ಕಟ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅನ್ನೋದು ವೆರಿ ವೆರಿ ಕ್ಲಿಯರ್. ಕೃಷ್ಣ ಬೈರೇಗೌಡರು ಹಾಸನದಿಂದ ಬೆಂಗಳೂರಿಗೆ ಬರ್ತಾರೆ ಮಂಡೇ. ಅದಾದ ಮೇಲೆ ಕಂದಾಯ ಸಚಿವರ ಜೊತೆ ಚರ್ಚಿಸೋದು, ಮುಂದಿನ ಸ್ಟೆಪ್ ತಗೊಳ್ಳೋದು. ಸೊ RSS ನಿರ್ಬಂಧ ಅಥವಾ ಇಷ್ಟಕ್ಕೆ ಅಲ್ಲ, ಇದನ್ನು ದೊಡ್ಡ ಮಟ್ಟದಲ್ಲಿ ದೇಶವ್ಯಾಪಿ RSSಗೆ ಶಾಕ್ ಕೊಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವ್ರು ನಿಂತಿದ್ದಾರೆ. ಅಷ್ಟೇ ಅಲ್ಲ, ABVP ದೇಶವ್ಯಾಪಿ ಬ್ಯಾನ್ ಆಗಬೇಕು ಅನ್ನೋ ಕೂಗು ಕೂಡ ಈ ಹೊತ್ತಲ್ಲೇ ಎದ್ದಿದೆ. ಯಾಕೆ ಈ ಕಾಲೇಜಲ್ಲಿ RSS ABVP ನಿಷೇಧ ಮಾಡಬೇಕು ಅಂತ ಮಧ್ಯಪ್ರದೇಶ ಕಾಲೇಜಿನ ಘಟನೆ ಉಲ್ಲೇಖ ಮಾಡಿ ಈಗ ಒತ್ತಾಯ ಕೇಳಿ ಬರ್ತಾ ಇದೆ. ಮಧ್ಯಪ್ರದೇಶದ ಮಂದಸೌರ್ನ ಕಾಲೇಜಲ್ಲಿ ವಿದ್ಯಾರ್ಥಿನಿಯರು ಬಟ್ಟೆ ಬದಲಿಸೋ ವೇಳೆ 3 ABVP ವಿದ್ಯಾರ್ಥಿಗಳು ಅವರು ಚಿತ್ರ ತೆಗೆದಿದ್ದಾರೆ ಅಂತ ಆರೋಪಗಳು ಬಂದಿತ್ತು. ಆ ಘಟನೆಯನ್ನು ಆಧಾರವಾಗಿ ಇಟ್ಟುಕೊಂಡು ದೇಶವ್ಯಾಪಿ ABVPನೇ ಕಾಲೇಜ್ಗಳಲ್ಲಿ ಎಕ್ಸಿಸ್ಟೆನ್ಸಲ್ಲಿ ಇರಬಾರ್ದು ಅನ್ನೋ ರೀತಿ ಹೋರಾಟಕ್ಕೂ ಕೂಡ ಪ್ಲ್ಯಾನ್ ಆಗ್ತಿದೆ. ಇದೆಲ್ಲ ಇಲ್ಲಿಂದನೇ ಆಗ್ತಿರೋದಲ್ವ. ಸೊ ಪ್ರಿಯಾಂಕ್ ಖರ್ಗೆ ಅವರು ಇದನ್ನು ದೊಡ್ಡ ಪ್ರಾಜೆಕ್ಟ್ ಆಗ ಕೈಗೆತ್ಕೊಂಡಂಗೆ ಕಾಣಿಸ್ತಿದೆ. ಸುಮ್ಮನೆ ಬಿಡಬಾರ್ದು. RSSನ್ನೇ ನಡಗಿಸೋ ಶಕ್ತಿ ಇದೆ ಅಂದರೆ ಅವ್ರಿಗೆ DCM ಆಗೋಕೆ ಅವ್ರು ಅರ್ಹರು ಅಂತ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಅಂತ ಕೊಟ್ಟರು ಅಂತ ಆಗಲ್ಲ ಅಲ್ವಾ. ಸೊ DK ಶಿವಕುಮಾರ್ ಅವರ ಫಾರ್ಮುಲಾನ ಇದು. DK ಶಿವಕುಮಾರ್ ಅವರು CM ಆಗಿ ಪ್ರಿಯಾಂಕ್ ಖರ್ಗೆ ಅವರು DCM ಆಗೋದು. ಹೇಳಿ ಕೇಳಿ ದಲಿತ CM ಕೂಗೆದ್ದೇ ಬಿಟ್ಟಿದೆ ಈಗ. ನವೆಂಬರ್ ಕ್ರಾಂತಿ ಅಂತ ಓಪನ್ ಆಗಿ DK ಮಾತಾಡೋಕೆ ಶುರು ಆದಮೇಲೆ ಖರ್ಗೆ ಅವರೇ ಬರಲಿ CM ಆಗಲಿ ಅಂತ. ಖರ್ಗೆ ಅವರು ಒಪ್ಪಿಕೊಳ್ಳದೆ ಈ ರೀತಿಯ ಫಾರ್ಮುಲಾವನ್ನು ತನ್ನ ಮಗನಿಗೆ DCM ರೀತಿಯಲ್ಲಿ ಏನಾದರೂ ಮಾತುಕತೆಯಾಗಿ ಫೈನಲ್ ಆಗೋ ರೀತಿ ವಾತಾವರಣ ಸೃಷ್ಟಿಯಾದರೆ ನಾಳೆ ಅದಕ್ಕೆಲ್ಲ ಬೇಕಾಗತ್ತೆ ಅಂತಾನೆ ಭರ್ಜರಿ ತಯಾರಿ ಮಾಡ್ಕೊಳ್ತಿರೋ ಥರ ಕಾಣಿಸ್ತಿದೆ. ಸಿದ್ದರಾಮಯ್ಯ ಟೀಮ್ಗೆ ಅದಕ್ಕೆ ಇದನ್ನು ಅರಗಿಸ್ಕೊಳ್ಳೋಕ್ಕಾಗ್ತಿಲ್ವ. ಕೈಯಲ್ಲಿ ಆಗುವಂಥ ಮಹತ್ವದ ಒಂದು ಬದಲಾವಣೆಯ ನವೆಂಬರ್ ಕ್ರಾಂತಿಯ ಪೂರ್ವ ಸಿದ್ಧತೆಯ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ಕೊಳ್ತಿರೋದು. ಅದಕ್ಕಾಗಿ ಕೈಯಲ್ಲಿ ಇಷ್ಟು ಇರುಸು ಮುರುಸು ಅವ್ರ ವಿರುದ್ಧವೇ ಓಪನ್ ಆಗಿ ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧ ಮಾತುಗಳೆಲ್ಲ ಶುರುವಾಗಿರೋದು ಈಗ ಸಿದ್ದು ಕ್ಯಾಂಪಿಂದ. ಇದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.